ಈಗ ನನಗೆ ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಬೇಕು. ಈ ಕತೆ ಒಪ್ಕೊಳ್ಳೋಕೆ ರೀಶ್ಮಾ ಇದೇ ಕಾರಣನ ಅಂತ. ಒಂದು ರಿಯಲ್ ಸ್ಟಾರ್ ಉಪೇಂದ್ರ, ಎಸ್, ಎರಡನೆಯದು ಕಥೆ, ಮೂರನೇದು ಪ್ರೊಡಕ್ಷನ್. ಈ ಮೂರರಲ್ಲಿ ಯಾವ ವಿಚಾರಕ್ಕಾಗಿ ನೀವು ಈ ಕಥೆಯನ್ನ ಒಪ್ಕೊಂಡ್ರಿ ಅಂತ? ಉಪೇಂದ್ರ ಸರ್ ಅವ್ರ ಡೈರೆಕ್ಷನ್. ಯಾಕಂದರೆ ಪ್ರತಿಯೊಬ್ಬರು ಅವ್ರ ಡೈರೆಕ್ಷನ್ಗೆ ಕಾಯ್ತಾ ಇದ್ದಾರೆ. ಅವ್ರು UI ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡೋ ಮುಂಚೆಯಿಂದನೂ ಅವ್ರು ಪ್ರತಿಯೊಬ್ಬರು ಅಭಿಮಾನಿ ಅಥವಾ ಯಾರೇ ಆಗಲಿ, ಸರ್ ನಿಮ್ಮ ಡೈರೆಕ್ಷನ್ ಮತ್ತೆ ಯಾವಾಗ ನೋಡೋಕ್ಕೆ ಸಿಗುತ್ತೆ ಅಂತಲೇ ಕೇಳ್ತಿದ್ರು. ಅವ್ರು ಯಾವುದೇ ಒಂದು ಪ್ರೆಸ್ ಮೀಟ್ ಹೋಗಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಹೋಗಲಿ, ಸರ್ಸ್ ಡೈರೆಕ್ಷನ್ಗಂತ ಎಲ್ಲರೂ ಕಾಯ್ತಿದ್ರು. ಸೊ ಅವ್ರು ಫೈನಲಿ ಅನೌನ್ಸ್ ಮಾಡಿದಾಗ ಅಷ್ಟು ವರ್ಷಗಳಾದಮೇಲೆ ಅದರಲ್ಲಿ ರೀಶ್ಮಾ ನಾಣಯ್ಯನೂ ಒಂದು ಪಾರ್ಟ್ ಇದ್ದಾಳೆ ಅಂದರೆ ಇಟ್ಸ್ ಅ ಬಿಗ್ ಡೀಲ್ ಫಾರ್ ಮೀ, ಬಿಕಾಸ್ ಈಸ್ ಎ ಲೆಜೆಂಡರಿ ಡೈರೆಕ್ಟರ್. ಸೊ ನಂಗೆ ಒಪ್ಕೊಳ್ಳೋ ಕಾರಣನೇ ಉಪೇಂದ್ರ ಸರ್. ಆ್ಯಂಡ್ ಅದ್ರ ಜೊತೆ ತುಂಬ ಒಳ್ಳೆ ಟೀಮ್ ಸಿಕ್ತು ನನಗೆ. ಎಲ್ಲ ಹೊಸಬ್ರು, ಅವ್ರ ಜೊತೆ ಫಸ್ಟ್ ಟೈಮ್ ಮಿಂಗಲ್ ಆಗಿ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು. ಸೊ ಪ್ರೊಡಕ್ಷನ್ ವೈಸು ಲಹರಿ ಫಿಲ್ಮ್ಸ್, ಶ್ರೀಕಾಂತ್ ಸರ್, ದೇ ಆಲ್ ಆರ್ ವೆರಿ ನೈಸ್ ಪೀಪಲ್. ಸೊ ಇದೆಲ್ಲ ಕಾರಣಗಳು. ಓಕೆ. ಸೊ 2040 ನಡೆಯುವಂಥ ಒಂದು ಇನ್ಸಿಡೆಂಟ್ ಇದರಲ್ಲಿದೆ. ನಮಗದು ವಾರ್ನರಲ್ಲಿ ತೋರಿಸಿದ್ದಾರೆ. 2040 ನೀವು ಇರ್ತೀರಾ ಅಂತ ಈ ಕಥೆಯಲ್ಲಿ? ಯಾವ ಥರ ಕ್ವೆಶನ್ಸ್ ಫ್ರೇಮ್ ಮಾಡಿದ್ದೀರ ಅಂದರೆ ನಾನು ಯಾವ ಥರ ಉತ್ತರ ಮಾಡಬೇಕಂತ ಸ್ವಲ್ಪ ಯೋಚನೆ ಮಾಡ್ಬೇಕು ನಾನು. ಇರ್ತೀರಾ ಇಲ್ವೋ ಆನ್ಸರ್ ಅಷ್ಟೇ. ಸಿನಿಮಾಲಿ ಇದ್ದೀನಿ ನಾನು, ಆಬ್ವಿಯಸ್ಲಿ. ನಾನು ಕೇಳ್ತಾ ಇರೋದು 2040 ಇರ್ತಿರೋ ಇಲ್ವಾ ಕಥೆಯಲ್ಲಿ? ಇವಾಗ ಯಾರು ಹೇಳಿದ್ದು 2014 ಸ್ಟೋರಿ ತೋರಿಸ್ತಿದೀವಿ ಅಂತ ನಾವು? ಅಲ್ಲ, ನನ್ನ ಪ್ರಕಾರ, ನಿಮ್ ಪ್ರಕಾರ ಇರ್ತಿರೋ ಇಲ್ವೋ? ಇರ್ಬೋದು, ಇಲ್ಲದೆ ಇರ್ಬೋದು. ನೋ, ಎಸ್ ಆರ್ ನೋ? ಅಫ್ಕೋರ್ಸ್ ಇರ್ತೀನಿ ನಾನು. ಅಂದರೆ 2014 ಅಂತ ನಾನು ಹೇಳಲ್ಲ, ನನಗೂ ಗೊತ್ತಿಲ್ಲ ಅದು. ಬರೀ ವಾರ್ನರಲ್ಲಿ ಅದು ತೋರಿಸಿದ ಅಥವಾ ಇಡೀ ಸಿನಿಮಾ ಅದ್ರ ಬಗ್ಗೆನಂತ ಐ ಆನೆಸ್ಟ್ಲಿ ಡೋಂಟ್ ನೋ. ಬಟ್ ಸಿನಿಮಾಲಿದ್ದೀನಿ ಅಷ್ಟೇ ಹೇಳ್ತೀನಿ ನಾನು. ನಿಮ್ಮ ಪ್ರಕಾರ UI ಅಂದರೆ ಏನು? UNI ಅದನ್ನ ಯಾವ ರೀತಿ, ಎಷ್ಟು ಅರ್ಥ, ಎಷ್ಟು ಮೀನಿಂಗ್ಸ್ ಇದೆ ಅಂತ ಸರ್ ಎಲ್ಲೂ ಹೇಳಿಲ್ಲ ಇದೇ UI ಮೀನಿಂಗ್ ಅಂತ. ಸರ್ ಆಡಿಯನ್ಸಿಗೆ ಬಿಟ್ಟಿದ್ದಾರೆ, ನೀವು ಎಷ್ಟು ರೀತಿಲಿ ಯೋಚನೆ ಮಾಡಬಹುದು ಅಂತ. ಸೊ ಆ ಕ್ರಿಯೇಟಿವ್ ಥಿಂಕಿಂಗ್. ನೀವು ಏನು ಯೋಚನೆ ಮಾಡಿದ್ರಿ? ಅಲ್ಲ, ಈಗ UNI ಯೂನಿವರ್ಸಲ್ ಇಂಟೆಲಿಜೆಂಟಾ ಅಥವಾ ಉಪೇಂದ್ರ ಸರ್ ಇಂಟೆಲಿಜೆಂಟಾ, ಉಪೇಂದ್ರ ಸರ್ ವರ್ಲ್ಡ್, ಆ ಥರ ಸುಮಾರಷ್ಟು ಯೋಚನೆಗಳು ಬರುತ್ತೆ. ಸಿನಿಮಾ ನೋಡಾದ್ಮೇಲೆ ನಾನು ನೀವೊಂದು ಕನ್ಕ್ಲೂಷನ್ಗೆ ಬಂದಿರ್ತೀರಾ. UI ಬಂದಿಲ್ಲ, ಇನ್ನು ಕನ್ಫ್ಯೂಷನ್ ಅಲ್ಲಿ ಇದೆ. ಕನ್ಕ್ಲೂಷನ್ಗಂತೂ ಬಂದಿಲ್ಲ. ಐ ಥಿಂಕ್ ಸಿನಿಮಾ ನೋಡಾದ್ಮೇಲೆ ಪ್ರಾಬಬ್ಲಿ ಕನ್ಫ್ಯೂಷನ್. ಈ ಸಿನಿಮಾದ ಕತೆ ಕೇಳಿದಾಗ ಕನ್ಫ್ಯೂಷನ್ ಆಗಿತ್ತಾ? ಕತೆ ಕಂಪ್ಲೀಟಾಗಿ ನಾನು ಕೇಳಿಲ್ಲ, ಬಟ್ ನನ್ನ ಪಾತ್ರ ನಂಗೆ ಗೊತ್ತಿತ್ತು. ಆ್ಯಂಡ್ ಸರ್ ನನಗೆ ಈ ಥರ ಒಂದು ಲುಕ್ಕಲ್ಲಿ ಇರುತ್ತೆ, ವಿಜುವಲ್ಸ್ ಅವ್ರ ಫೋನಲ್ಲಿ ತೋರಿಸಿದ್ರು. ಸೊ ಆವಾಗ ನೋಡಬೇಕಾದ್ರೇ ಇಟ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್. ಒಂದು ಮ್ಯಾಜಿಕಲ್ ಲೋಕನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರು ಅವ್ರ ಫೋನಲ್ಲಿ ಅಷ್ಟೇ. ಸೊ ಅದನ್ನ ಕ್ರಿಯೇಟ್ ಮಾಡಿ ಸೆಟ್ಟಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ಕನ್ಫ್ಯೂಷನಲ್ಲಿ ಇತ್ತಾ? ಸ್ಟಾರ್ಟಿಂಗ್ ಇತ್ತು, ಬಟ್ ಐ ಥಿಂಕ್ ನನ್ನ ಕನ್ಫ್ಯೂಷನ್ ಇರಲಿಲ್ಲ. ನನ್ನ ನಂಬಿಕೆ ಇತ್ತು ನನಗೆ. ಅಲ್ಲೊಂದು ಪಾಸ್ ಕೊಟ್ರಲ್ವಾ, ಅದಕ್ಕೆ ಕೇಳಿದೆ. ಉಪೇಂದ್ರ ಸರ್ ಅನ್ಬೇಕಾದ್ರೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನಮ್ಮ ಒಳ್ಳೇದಕ್ಕೆ ಅವರು ನಮ್ಗೇನೋ ಒಂದು ಹೇಳಕ್ ಪ್ರಯತ್ನ ಮಾಡ್ತಾರೆ, ಒಳ್ಳೇದನ್ನ ಹೇಳಕ್ ಪ್ರಯತ್ನ ಮಾಡ್ತಾರೆ. ಕೊನೆಯದಾಗಿ ಸಿನಿಮಾ 20ಕ್ಕೆ ಬರ್ತಾ ಇದೆ. ಯಾವ ಮುಗಿಸ್ತೀನಿ. ಸೊ ಸಿನಿಮಾ 20th ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸಿಗೆ ಯಾವ ತರ ಕ್ಯೂರಿಯಾಸಿಟಿ ಇದೆ? ನಿಮ್ಮ ಹತ್ರ ಏನೇನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ? ನನ್ನ ಹತ್ರ ಏನು, ನಾನೊಂದಿಷ್ಟು ಡೈರೆಕ್ಟ್ ಆಗಿ ಕೇಳಿದೆ. ಫಸ್ಟ್ ಆಕ್ಚುಲಿ ಇವತ್ತಿನವರೆಗೂ ನೀವೇ ನಂಗೆ ಇಷ್ಟು ಪ್ರಶ್ನೆ ಕೇಳಿದ್ದು ಸಿನಿಮಾ ಬಗ್ಗೆ, ಅದು ಡೈರೆಕ್ಟ್ ಆಗಿ ಏನಿದೆ, ಇದೇನು ಅಂತ. ನನ್ನ ಒಂದೇ ಉತ್ತರ ಆಗಿತ್ತು, 20th December ನೀವು ನೋಡಿ ಅಂತ. ಬಟ್ ನಮ್ಮ ತಂದೆ ಶೂಟಿಂಗ್ ಸ್ಪಾಟಲ್ಲಿ ಇದ್ದರು. ಸೊ ಅವರು ಕೆಲವೊಂದು ಸೀನ್ಸ್ ಎಲ್ಲ ನೋಡಿದ್ದಾರೆ. ಸೊ ಅವ್ರಿಗೊಂದು ಸ್ವಲ್ಪ ಐಡಿಯಾ ಇಲ್ಲ, ಬಟ್ ಆ ಫೀಲ್ ಹೇಗಿರುತ್ತೆ ಅಂತ ಗೊತ್ತು. ಐ ಥಿಂಕ್ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ಯಾವಾಗ. ಏನು ಕೇಳಿದ್ರು ಅವ್ರಿಗೆ? UI ವಾರ್ನರ್ ರಿಲೀಸ್ ಆದಮೇಲೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಫಸ್ಟ್ ಕಾಲ್ ಅಕ್ಕದೇ ಬಂದಿದ್ದು. ಶಿ ಲವ್ಡ್ ಇಟ್, ತುಂಬ ಚೆನ್ನಾಗಿದೆ ವಾರ್ನರ್,
ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ನಂಗೆ ತುಂಬ ಕಾಯ್ತಿದ್ದೀನಿ. ಯಾಕಂದರೆ ವಾರ್ನರಲ್ಲೇ ಒಂದು ವಾರ್ನಿಂಗ್ ಆಗಿ ತುಂಬ ಸೀರಿಯಸ್ ಆಗಿ ಮಾತಾಡಿದ್ದಾರೆ ಅಂತ. ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಎಲ್ಲ ಯಾವಾಗ ಯು ಐ ರಿಲೀಸಿಗೆ ವೇಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಿಶ್ಮಾ. ಇಲ್ಲಿ ತನಕ UI ಬಗ್ಗೆ, ಒಂದು ಪ್ರಪಂಚದಲ್ಲಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳಿದ್ರಿ. ಆಲ್ ದ ಬೆಸ್ಟ್. 20ಕ್ಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತೀವಿ, ಥ್ಯಾಂಕ್ ಯು. ಪ್ರೇಕ್ಷಕರಿಗೂ ನೋಡ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ UI ಬಗ್ಗೆ ರಿಶ್ಮಾ ನಾಣಯ್ಯ ಒಂದಿಷ್ಟು ಮಾತುಗಳನ್ನ ಹೇಳಿದ್ರು, ಒಂದಿಷ್ಟು ಸಿನಿಮಾ ಬಗ್ಗೆ ಹೇಳಿಸುವ ಪ್ರಯತ್ನ ಮಾಡಿದೆ, ಆದ್ರೆ ಯಾವುದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಡಿಸೆಂಬರ್ 20ಕ್ಕೆ ಬಂದು ಥಿಯೇಟರ್ ಅಲ್ಲಿ ನೋಡಿ ಅನ್ನೋದನ್ನ ಹೇಳಿದ್ದಾರೆ. ಖಂಡಿತವಾಗಿ UI ಸಿನಿಮಾವನ್ನ ಇದೇ ಡಿಸೆಂಬರ್ 20ಕ್ಕೆ ಚಿತ್ರಮಂದಿರಕ್ಕೆ ಬಂದು ಪ್ರತಿಯೊಬ್ರು ನೋಡ್ಬೇಕು. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.